ನಮಸ್ತೆ. ನಿಮ್ಮನೇಲಿ ಏನಾದ್ರು ಮಕ್ಕಳು ಸ್ವಲ್ಪ ಚೆನ್ನಾಗಿ ಓದ್ತಿಲ್ಲ ಅಂತ ಏನಾದ್ರು ಅನ್ಸುತ್ತಾ? ಅಥವಾ ಚೆನ್ನಾಗಿ ಓದ್ತಿರೋ ಮಕ್ಕಳು ಯಾಕೋ ಡಲ್ ಆಗ್ಬಿಟ್ರು, ಯಾಕೋ ಓದ್ತಾ ಇಲ್ವಲ್ಲ ಅಂತ ಏನಾರು ಅನ್ಸುತ್ತಾ? ಟೀಚರ್ಸ್ ಇಂದ ಸ್ವಲ್ಪ ಯಾಕೋ ಡಲ್ ಆಗ್ತಿದ್ದಾರೆ, ಮಾರ್ಕ್ಸ್ ಕಡಿಮೆ, ಆತರ ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ? ಸೊ ನಾನಿವತ್ತು ಮಕ್ಕಳು ಯಾಕೆ ಓದೋದ್ರಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಕಡಿಮೆ ಆಗ್ತದೆ, ಏನು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಡಾಕ್ಟರ್ ಶ್ರುತಿ, ಸೈಕ್ಯಾಟ್ರಿಸ್ಟ್, ಪ್ರೇರಣಾ ಹಾಸ್ಪಿಟಲ್, ಮೈಸೂರು. ಸೊ ಮಕ್ಕಳಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಕಡಿಮೆ ಆಗೋದಕ್ಕೆ ಎರಡು ಮುಖ್ಯವಾದಂತಹ ಕಾರಣಗಳು. ಒಂದು ಸೈಕಲಾಜಿಕಲ್ ಅಂದ್ರೆ ಮಾನಸಿಕ ಸ್ಥಿತಿ, ಇನ್ನೊಂದು ಎನ್ವಿರಾನ್ಮೆಂಟಲ್ ಅಂದ್ರೆ ಪರಿಸರದ ಸುತ್ತಮುತ್ತಲಿನ ವಾತಾವರಣ. ಸೊ ಮೊದಲನೇದಾಗಿ ಸೈಕಲಾಜಿಕಲ್ ಕಾಸಸ್ ನ ನೋಡೋದಾದ್ರೆ, ಅಂದ್ರೆ ಮಗುವಿನ ಮನಸ್ಥಿತಿ ಹೇಗಿದೆ, ಅದರ ಮೆಂಟಲ್ ಹೆಲ್ತ್ ಹೇಗಿದೆ ಅನ್ನೋದ್ರ ಮೇಲೆ ಮಕ್ಕಳ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುವಂಥದ್ದು. ಏನಾದ್ರೂ ಮಗು ತುಂಬಾ ಸ್ಟ್ರೆಸ್ ಅಲ್ಲಿದ್ದು, ಅಂದ್ರೆ ಇಂಟೆನ್ಸ್ ಸ್ಟ್ರೆಸ್ ಅಂತೀವಿ, ತುಂಬಾ ಒತ್ತಡ ಇರುವಂತ ಮಗುವಲ್ಲಿ ಎಗೇನ್ ಪರ್ಫಾರ್ಮೆನ್ಸ್ ಕಡಿಮೆ ಆಗತ್ತೆ. ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಮುಖ್ಯವಾದಂತ ಕಾರಣ. ಅಂದ್ರೆ ಮಗುವಿಗೆ ಏನಾದ್ರು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದೆಯಾ, ಅಂದ್ರೆ ನಾವೇನ್ ಮಾಡ್ಬಿಡ್ತೀವಿ, ಪೇರೆಂಟ್ಸು ಮಾರ್ಕ್ಸ್ ಬಂದಾಗ ಕಂಪೇರ್ ಮಾಡ್ಬಿಡ್ತೀವಿ, ಸುಮ್ಮನೆ ಮೋಟಿವೇಟ್ ಮಾಡೋಣ ಅನ್ಕೊಂಡು ನಾವು ಕಂಪೇರ್ ಮಾಡ್ತೀವಿ. ಬಟ್ ಆದ್ರೆ ಮಗುಗೆ ಅದು ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಮಾಡತ್ತೆ. ಸೊ ಕಂಪೇರ್ ಮಾಡಿದಾಗ ಇಷ್ಟು ತಗೊಂಡಿದ್ದಾರೆ ಮಾರ್ಕ್ಸ್, ಇಷ್ಟು ತಗೊಂಡಿದ್ಯಾ, ಈ ತರ ಒಂದು ಏನಾಗ್ಬಿಡತ್ತೆ ಗೊತ್ತಾ, ಅದಕ್ಕೆ ಮೋಟಿವೇಶನ್ ಕಡಿಮೆ ಆಗಿ ಕಾನ್ಫಿಡೆನ್ಸ್ ಇಲ್ಲದೆ ಪರ್ಫಾರ್ಮೆನ್ಸ್ ಕೂಡ ಮಾಡೋದಿಲ್ಲ ಅದು. ಇನ್ನೊಂದು, ಮಗುಗೆ ಏನಾದ್ರು ಆಂಗ್ಸೈಟಿ ಅನ್ನೋ ಕಾಯಿಲೆ, ಅಂದ್ರೆ ಗಾಬರಿ ಕಾಯಿಲೆಗಳು ಅಥವಾ ಖಿನ್ನತೆ ಕಾಯಿಲೆ ಏನಾದ್ರು ಮಗು ಒಳಗಾಗಿದ್ದಲ್ಲಿ ಕೂಡ ಓದೋದಿಕ್ಕೆ ಇಂಟ್ರೆಸ್ಟ್ ಬರದೆ, ಓದಿದ್ದು ನೆನ್ಪಿಟ್ಕೊಳಕ್ಕಾಗದೆ ಅದು ಪರ್ಫಾರ್ಮೆನ್ಸ್ ಅನ್ನ ಕಡಿಮೆ ಆಗ್ತಕ್ಕಂಥದ್ದು. ಇನ್ನೊಂದು ಮುಖ್ಯ ಕಾರಣ ಲ್ಯಾಕ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋಂಥದ್ದು. ಅಂದ್ರೆ ನಾವು ಮಗುಗೆ ಏನ್ ಮಾಡ್ತೀವಿ ಗೊತ್ತಾ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕಲಿಬೇಕು, ಓದ್ಬೇಕು, ಎಲ್ಲ ಮಾಡಿ 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 ಏನಾಗುತ್ತೆ, ಮಗುಗೆ ಫ್ರೀ ಟೈಮೇ ಇರೋದಿಲ್ಲ. ಸೊ ಈ ಕ್ಲಾಸು ಆ ಕ್ಲಾಸು ಅಂತ ಹೋಗ್ತಾ ಇರುತ್ತೆ. ಸೊ ಐ ನೋ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟು, ನಾವು ಕಲಿಸ್ಬೇಕು ಮಕ್ಕಳಿಗೆ. ಸೊ ಏಜ್ ಪ್ರಕಾರ ಹಂತವಾಗಿ ಒಂದೊಂದನ್ನ ನಾವು ಇನ್ವಾಲ್ವ್ ಮಾಡ್ಕೊಂತಾ ಹೋಗೋಣ. ಸೊ ದಟ್ ಮಗು ಪೀಸ್ಫುಲ್ ಆಗಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲೂ ಮಾಡತ್ತೆ, ಓದೋದ್ರಲ್ಲೂ ಕೂಡ ಚೆನ್ನಾಗಿರತ್ತೆ. ತುಂಬಾ ರೆಸ್ಪಾನ್ಸಿಬಿಲಿಟಿ ಆದಾಗ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ, ತುಂಬಾ ಕನ್ಫ್ಯೂಷನ್ ಒಳಗಾಗಿ ಮಗು ಓದೋದಕ್ಕಾಗದೆ, ನಾಳೆ ಓದಿದ್ರಾಯ್ತು ಅಂತ ಪ್ರೊಕ್ರಾಸ್ಟಿನೇಟ್ ಮಾಡ್ಬಿಡುತ್ತೆ. ಸೊ ಓದಕ್ಕಾಗದೆ, ಡೆಡ್ ಲೈನ್ಸ್ ನ ಮೀಟ್ ಮಾಡಕ್ಕಾಗದೆ, ಹೋಮ್ ವರ್ಕ್ಸ್ ಮಾಡದೆ, ರಿವಿಷನ್ಸ್ ಮಾಡದೆ, ಎಗೇನ್ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಇನ್ನೊಂದ್ ಕಾರಣ ನೋಡೋದಾದ್ರೆ ಫಿಯರ್ ಆಫ್ ಫೇಲ್ಯೂರ್ ಅಂತ. ಅಂದ್ರೆ ಮಗುಗೆ ನಾ ಕೇಳಿರ್ತೀನಿ, ಎಕ್ಸಾಂಪಲ್ ಮಾರ್ಕ್ಸ್ ಬರತ್ತೆ, ಅಮ್ಮ ಹೇಳ್ತಾ ಇದ್ರೆ ತುಂಬಾ ಹೊಡೆದೆ, ತುಂಬಾ ಬೈದೆ ಅಂತ. ಸೊ ಮಗುಗೆ ಹೊಡೆದಾಗ ಬಡದಾಗ ಸರಿ ಆಗ್ತವೆ ಅನ್ಕೊಂಡ್ ನಾವ್ ಅದನ್ನ ಮಾಡ್ಬಿಡ್ತೀವಿ. ಆದ್ರೆ ಮಗುಗೆ ಫಿಯರ್ ಆಫ್ ಫೇಲಿಯರ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡತ್ತೆ. ಅಯ್ಯೋ ನಾ ಮತ್ತೆ ಫೇಲ್ ಆಗ್ಬಿಡ್ರೇನಪ್ಪ, ಅಮ್ಮ ಮತ್ತೆ ಹೊಡಿತಾರೆ, ಅಯ್ಯೋ ಅಮ್ಮ ಹಂಗ್ ಹೊಡೆದ್ಬಿಡ್ತಾರೆ, ಅಪ್ಪ ಬೈತಾರೆ, ಅಥವಾ ಸ್ಕೂಲ್ ಟೀಚರ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ, ಯಾಕಪ್ಪ ಬೇಕು ಇದು ಅನ್ನೋ ಭಯನ ಮಾಡ್ಕೊಂಡು ಐ ಆಮ್ ಅ ಫೇಲಿಯರ್, ಐ ನೆವರ್ ಸ್ಕೋರ್ ಮೋರ್, ನಾನು ಚೆನ್ನಾಗಿ ಮಾಡಕ್ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡತ್ತೆ. ಸೊ ನಾವು ಪೇರೆಂಟ್ಸ್ ಗಳು ಮೋಟಿವೇಶನ್ ಆಗ್ಲಿ ಅನ್ನೋ ಲೆವೆಲ್ ಅಲ್ಲಿ ಒಂಥರ ಮಾಡ್ತಾ ಇದ್ರೆ, ಮಕ್ಕಳು ಅದನ್ನ ಇನ್ನೊಂದ್ ತರ ತಗೊಳ್ತಾರೆ. ಸೊ ನಾವ್ ಹೇಗ್ ಮಾತಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಇನ್ನೊಂದು ಜನರಲ್ ಆಗಿ ಹೇಳೋದಾದ್ರೆ, ಮಕ್ಕಳು ಊಟ, ನಿದ್ರೆ, ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಪೌಷ್ಟಿಕ ಆಹಾರನ ಕೊಡಿ. ಮತ್ತೆ ಮಕ್ಕಳು ನಿದ್ದೆ ಮಾಡೋದನ್ನ ಡೆಫಿನೆಟ್ಲಿ ನೋಡ್ಕೋಬೇಕು. ತುಂಬಾ ಪ್ರೆಷರ್ ಆಗಿ ಅವ್ರಿಗೆ ನಿದ್ದೆನೇ ಆಗ್ತಿಲ್ಲ ಅನ್ನೋ ತರ ಆಗ್ಬಾರ್ದು. ಬಿಕಾಸ್ ನಿದ್ದೆ ಆದಾಗ ಮೈಂಡ್ ರಿಲ್ಯಾಕ್ಸ್ ಆಗತ್ತೆ, ಮೆಮೊರಿ ಫಾರ್ಮೇಶನ್ಸ್ ಆಗತ್ತೆ, ನೆಕ್ಸ್ಟ್ ಮೆಮೊರಿ ರೀಕಾಲ್ ಆಗತ್ತೆ. ಸೊ ನಾವು ನಿದ್ದೆಗೆ ತುಂಬಾ ಪ್ರಾಮುಖ್ಯತೆನ ಕೊಡ್ಬೇಕು. ಸೊ ಮಕ್ಳಿಗೆ ಚೆನ್ನಾಗಿ ನಿದ್ದೆ ಮಾಡ್ಲಿ, ಒಳ್ಳೆ ಊಟ ಮಾಡ್ಲಿ, ಏಜ್ಗೆ ತಕ್ಕಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿ. ಸೊ ಇದೆಲ್ಲಾನು ನೋಡ್ಕೊಂಡು ಮಕ್ಕಳಿಗೆ ನಾವು ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಮಾಡ್ಬೋದು. ಇದು ಅಷ್ಟು ಬಂದು ಸೈಕಲಾಜಿಕಲ್ ಫ್ಯಾಕ್ಟರ್ಸ್. ಮತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನೋಡೋದಾದ್ರೆ, ಇದು ತುಂಬಾ ಮುಖ್ಯವಾದಂತ ಕಾಸಸ್ ಅಂತ ಹೇಳ್ಬೋದು.